ಯಾರನ್ನ ಇನ್ಸ್ಪೈರ್ ಆಗಿ ತಗೋತೀರಾ ಈ ಆಕ್ಟಿಂಗ್ ಅಂತ ಬಂದಾಗ, ಅಥವಾ ಭರತನಾಟ್ಯ ಆದ್ರೂ ತೊಂದ್ರೆ ಇಲ್ಲ, ಸೊ ಯಾರು ಇನ್ಸ್ಪಿರೇಷನ್ ನಿಮಗೆ ಅಂತ? ಭರತನಾಟ್ಯಂ ಅಲ್ಲಿ ಇನ್ಸ್ಪಿರೇಷನ್ ಅಂದ್ರೆ ಮಯೂರಿ ಮ್ಯಾಮ್. ಬಿಕಾಸ್ ಅವ್ರಿಗೆ ಕಾಲಿಲ್ಲ ಅಂದ್ರೂ ಅವರು ಡಾನ್ಸ್ ಬಿಟ್ಟಿಲ್ಲ. ಸೊ ಯಾರೋ ಅಪೋಸ್ ಮಾಡ್ತಾರೆ ಅಂತ ನಾನು ಡಾನ್ಸ್ ಬಿಡೋಳಂತೂ ಅಲ್ಲ. ಸೊ ನನ್ನ ಇನ್ಸ್ಪಿರೇಷನ್ ಡಾನ್ಸಿಂಗ್ ಅಲ್ಲಿ ಅವರೇ. ಸೊ ಏನೇ ಆದ್ರೂ ಡಾನ್ಸಿಂಗ್ ಮಾತ್ರ ಬಿಡಬಾರ್ದು ಅನ್ನೋದು. ಇನ್ನು ಮೂವಿ ಅಂತ ಬಂದಾಗ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನನ್ಗೆ ತುಂಬಾ ಇಷ್ಟ ಅಂದ್ರೆ ಸುದೀಪ್ ಸರ್. ಅವ್ರ ಸ್ಟೈಲ್ ಆಗಿರ್ಬೋದು, ಅವ್ರು ಮಾತಾಡೋದು ಗತ್ತು, ಅವ್ರ ಕೈಂಡ್ನೆಸ್ ಆಗಿರ್ಬೋದು, ಅವ್ರ ಕೇರ್. ಸೊ ಐ ಲವ್ ಸುದೀಪ್ ಸರ್. ಸೊ ಅದಕ್ಕೋಸ್ಕರ ಅವರು ತುಂಬಾ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ, ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಅಂಡ್ ಅವರು ಒಂದೇ ಲ್ಯಾಂಗ್ವೇಜಿಗೆ ಅಂತ ಸೀಮಿತ ಅಲ್ಲ, ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದ್ದಾರೆ. ಸೊ ಅದೇ ತರ ಇನ್ ಫ್ಯೂಚರ್ ಡೇಸ್ ಏನೋ ಅವ್ರ ಸಿಸ್ಟರ್ ಆಗೋ ಮಗಳಾಗೋ ಏನೋ ಒಂದು ಕ್ಯಾರೆಕ್ಟರ್ ಸಿಕ್ಕರೆ ಐ ಆಮ್ ವೆರಿ ಹ್ಯಾಪಿ ಟು. ನಟನೆ ಮಾಡಕ್ ಅವ್ರ ಜೊತೆ ರೆಡಿ ಇದ್ದೀರಾ? ಇಫ್ ಇನ್ ಕೇಸ್ ಸುದೀಪ್ ಅವ್ರು ಫೋನ್ ಮಾಡಿ ಬಿಗ್ ಬಾಸ್ಗೆ ಬರ್ತೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಡೆಫಿನೆಟ್ಲಿ 1000% ಸರ್ ಅಂತ ಹೇಳ್ತೀನಿ. ಬಿಕಾಸ್ ಬಿಗ್ ಬಾಸ್ ಒಂದು ತುಂಬಾ ಕ್ಲೋಸ್ ಸ್ಪೇಸ್. ನನಗೇನಂದ್ರೆ ನಾನು ಒಂದ್ ಕಡೆ ನಿಲ್ಲೋಳಲ್ಲ, ತುಂಬಾ ಚಿಟ ಅಂತ ತುಂಬಾ ತರಲೆ ಮಾಡ್ಕೊಂಡು ಹೊಡ್ತೀನಿ. ಬಟ್ ಅಲ್ಲಿ ಡೆಫಿನೆಟ್ಲಿ ನಾನು 1 ವೀಕ್ ಇರ್ತೀನೋ ಅಥವಾ 10 ಡೇಸ್ ಇರ್ತೀನೋ ಅಥವಾ 10 ವೀಕ್ಸ್ ಇರ್ತೀನೋ ನಂಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಸರ್ ಹಾಯ್ ಅಂತ ಹೋಗಿ ಹಗ್ ಮಾಡಕ್ ಮಾತ್ರ ಡೆಫಿನೆಟ್ಲಿ ಹೋಗ್ತೀನಿ. ಓಕೆ, ಮುಂದೆ